ನಮಸ್ಕಾರ ಎಲ್ಲರಿಗೂ. ಈ ವಾರದ ಉತ್ತಮ ಮತ್ತು ಕಳಪೆ ಯಾರಿಗೆ ಸಿಗುತ್ತದೆ ಹಾಗೆ ಕಿಚ್ಚನ್ ಚಪ್ಪಾಳೆ ಯಾರಿಗೆ ಸಿಗಬಹುದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಾರ ಇಡೀ ಪೂರ್ತಿ ಬ್ಯಾಕ್ ಟು ಬ್ಯಾಕ್ ಕ್ಯಾಪ್ಟನ್ಸಿ ಟಾಸ್ಕ್ಗಳು ಇದ್ದಿದ್ದವು. ಆದ್ದರಿಂದ ಎಲ್ಲರೂ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಿದರು. ಸೊ ಉತ್ತಮ ಅಂತ ಬಂದಾಗ ಎಲ್ಲರೂ ಚೈತ್ರ ಕುಂದಾಪುರ ಅವರಿಗೆ ಉತ್ತಮವನ್ನು ಕೊಡುತ್ತಾರೆ. ಸೊ ಏನಕ್ಕೆ ಉತ್ತಮವನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಸ್ಪಂದನ ಅವರ ಕಾಲಿಗೆ ಫ್ರ್ಯಾಕ್ಚರ್ ಆಗಿತ್ತು. ಟಾಸ್ಕ್ ಗೇಮ್ನಲ್ಲಿ ಆಡುವಾಗ ಸ್ಪಂದನ ಅವರ ಪರವಾಗಿ ಚೈತ್ರ ಅವರು ಬಂದ್ಬಿಟ್ಟು ಈ ಗೇಮನ್ನು ಚೆನ್ನಾಗಿ ಆಡಿಬಿಟ್ಟು ಅವರ ಒಂದು ಜೋಡಿನ ವಿನ್ ಮಾಡ್ತಾರೆ. ಅದಕ್ಕೆ ಚೈತ್ರ ಅವರಿಗೆ ಉತ್ತಮವನ್ನು ಎಲ್ಲರೂ ಕೊಡ್ತಾರೆ ಅಂತ ಹೇಳ್ಬೋದು. ಹಾಗೆ ಕಿಚ್ಚನ ಚಪ್ಪಾಳೆ ಅವರಿಗೆ ಸಿಗುತ್ತಿದೆ ಎಂದು ಹೇಳುತ್ತಿದ್ದಾರೆ. ಸೊ ಏನಕ್ಕೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂದರೆ, ಅವರು ಆ ಜೋಡಿ ಇದ್ದಿದ್ದಿಲ್ಲ, ಸ್ಪಂದನ ಪರವಾಗಿ ಬಂದಿದ್ದರು. ಆ ಒಂದು ಗೇಮ್ನಲ್ಲಿ ಅವರು ಸೋಲಿಸಬೇಕಿತ್ತು. ಆದರೆ ಅವರು ಸೋಲಿಸದೆ ಅವರ ಆಟವನ್ನು ಚೆನ್ನಾಗಿ ಆಡಿಬಿಟ್ಟು ಆ ಜೋಡಿಗೆ ಗೆಲುವನ್ನು ತಂದು ಕೊಡುತ್ತಾರೆ. ಆದ ಕಾರಣ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂತ ಹೇಳ್ಬೋದು. ಈ ವಾರದ ಕಳಪೆ ಬಂದ್ಬಿಟ್ಟು ಗಿಲ್ಲಿ ಅವರಿಗೆ ಕಳಪೆಯನ್ನು ಕೊಡ್ತಾರೆ ಎಲ್ಲರೂ ಅಂತ ಹೇಳ್ಬೋದು. ಈ ವಾರದ ಕಳಪೆ ಗಿಲ್ಲಿ ಅವರಿಗೆ ಮೊದಲನೇದಾಗಿ ಅಶ್ವಿನಿ ಅವರು ಕೊಡ್ತಾರೆ ಅಂತ ಹೇಳ್ಬೋದು. ಅಶ್ವಿನಿ ಅವರ ಕಾರಣ ಬಂದ್ಬಿಟ್ಟು, ನಮ್ಮ ವಿಚಾರ ನಿಮ್ಮ ಪ್ರಚಾರ ಆಗಿಬಿಟ್ಟಿದೆ ಗಿಲ್ಲಿ ಅವರೇ, ನಾವು ಏನಾದರೂ ನಿಮ್ಮ ಹತ್ರ ವಿಚಾರ ಹೇಳಿದ್ರೆ ನೀವು ಎಲ್ಲರ ಮುಂದೆ ಪ್ರಚಾರ ಮಾಡ್ತೀರಿ ಅಂತ ಹೇಳಲಾಗುತ್ತದೆ. ಅದಕ್ಕೆ ನಾನು ಈ ವಾರದ ಕಳಪೆ ನಿಮಗೆ ಕೊಡ್ತೀನಿ ಅಂತ ಅಶ್ವಿನಿ ಅವರು ಹೇಳ್ತಾರೆ. ನಂತರ ರಘು ಅವರು ಕೂಡ ಹೇಳ್ತಾರೆ, ನಾನು ಈ ವಾರ ಕೂಡ ಗಿಲ್ಲಿ ಅವರಿಗೆ ಕಳಪೆಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ, ಬೇರೆಯವರ ಪರ್ಸನಲ್ನಲ್ಲಿ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಕಾಮಿಡಿಯನ್ನು ಮಾಡಿಬಿಟ್ಟು ಅದನ್ನು ಅವರಿಗೆ ಇರಿಟೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ನಾನು ಯಾವಾಗಲಾದರೂ ಹೇಳಿದರೂ ಕೂಡ ಅವರು ಅದಕ್ಕೆ ಏನು ಸೀರಿಯಸ್ನೆಸ್ ತಗೊಳ್ಳದೆ ನಾನು ಹೇಳಿದ್ದೇನೆ ಗಿಲ್ಲಿ ಅವರಿಗೆ ತಿದ್ಕೊಂತ ಅವರು ತಿದ್ಕೊಳ್ಳೋದು ಅದೇ ರೀತಿ ಕಾಮಿಡಿಯನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಈ ವಾರ ಗಿಲ್ಲಿ ಅವರಿಗೆ ಕಳಪೆಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಚೈತ್ರ ಅವರು ಹೇಳ್ತಾರೆ, ನಿನಗಿಂತ ನಾನು ವಯಸ್ಸಿನಲ್ಲಿ ದೊಡ್ಡವಳು ಇದ್ದೇನೆ, ಅದಕ್ಕೆ ನೀನು ಕಾಮಿಡಿ ಎಲ್ಲಿ ಮಾಡ್ಬೇಕಂದ್ರೆ ಅಲ್ಲೇ ಮಾಡು ಅಂತ ಚೈತ್ರ ಅವರು ಗಿಲ್ಲಿ ಅವ್ರಿಗೆ ಹೇಳ್ತಾರೆ. ಅದೇ ರೀತಿಯಾಗಿ ಗಿಲ್ಲಿ ಅವರು ಹೇಳ್ತಾರೆ, ನಾನು ಕಾಮಿಡಿ ಮಾಡೋ ಟೈಮ್ನಲ್ಲಿ ನಿಮಗೆ ಇರಿಟೇಟ್ ಆದರೆ ನನ್ನ ಪರವಾಗಿ ಸಾರಿ ಅಂತ ಕೇಳ್ತಾರೆ. ಈ ವಾರದ ಕಳಪೆ ಗಿಲ್ಲಿಗೆ ಜಾಸ್ತಿ ಬಂದಿರೋದ್ರಿಂದ ಗಿಲ್ಲಿಯ ಕಳಪೆಯನ್ನು ಕೊಡುತ್ತಾರೆ. ನಿಮಗೆ ಅನಿಸುತ್ತೆ ಕಳಪೆ ಯಾರಿಗೆಲ್ಲ ಸಿಗಬೇಕಿತ್ತು ಹಾಗೆ ಉತ್ತಮ ಯಾರಿಗೆ ಸಿಗಬಹುದಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು.